ಅದು ಪ್ರಭಾವಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಕ್ಷೇತ್ರ. ಮಳೆಯಿಂದಾಗಿ 93 ಶೆಡ್ಗಳು ಕಿತ್ತು ಹೋಗಿ ಕುಟುಂಬಗಳು ಬೀದಿಗೆ ಬಿದ್ವು. ಆದರೆ ಸಂತ್ರಸ್ತರ ಬಗ್ಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದ್ರು. ಸಂತ್ರಸ್ತರ ಸಂಕಷ್ಟದ ಕುರಿತು ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿತು. ಇದೀಗ ಗಂಗಿಮಡಿ ಪ್ರದೇಶಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರದ ಭರವಸೆ ಕೊಡಲಾಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗದಗ್ನಲ್ಲಿ ಸೂರು ಕಳೆದುಕೊಂಡವರಿಗೆ ಸೂರು. 750 ಮನೆಯನ್ನು ಪೂರ್ಣಗೊಳ್ಳುವೆ, ಅದರಲ್ಲಿ ಅಲಾಟ್ಮೆಂಟ್ ಮಾಡ್ತೀವಿ. ಭಾಳ ಖುಷಿ ಆಗೈತ್ರಿ. ನ್ಯೂಸ್ ಐಟಮ್ನವ್ರಿಗೆ ಧನ್ಯವಾದಗಳು ರೀ. ಗಂಗಿಮಡಿ ಪ್ರದೇಶಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ. ಸಂತ್ರಸ್ತರಿಗೆ ಸೂರಿನ ಭರವಸೆ. ನ್ಯೂಸ್ 18 ಇಂಪ್ಯಾಕ್ಟ್. ಗದಗ ಜಿಲ್ಲೆಯ ಗಂಗಿಮಡಿಯ ನಿವಾಸಿಗಳ ಗೋಳು ಕೇಳದೆ ನಿರ್ಲಕ್ಷ್ಯ ತೋರಿದ್ದ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ನಿಮ್ಮ ನ್ಯೂಸ್ 18 ವರದಿ ಪ್ರಸಾರದ ಬಳಿಕ ಸೂರಿನ ಭರವಸೆ ಸಿಕ್ಕಿದೆ. ಸಂತ್ರಸ್ತ ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ. ಸೂರು ಇಲ್ಲದೆ ಶೆಡ್ನಲ್ಲಿ ವಾಸ ಮಾಡ್ತಿದ್ದ ಬಡ ಕುಟುಂಬಗಳ ಸಂಕಷ್ಟದ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರಿಸಿತ್ತು. ಕೊನೆಗೂ ಎಚ್ಚೆತ್ತ ಸಚಿವ ಎಚ್.ಕೆ. ಪಾಟೀಲ್ ಖುದ್ದು ಗಂಗಿಮಡಿ ಪ್ರದೇಶಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಶಾಶ್ವತ ಸೂರಿನ ಭರವಸೆ ಕೊಟ್ಟಿದ್ದಾರೆ. ಮೇ 17ರಂದು ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ 93 ಕುಟುಂಬಗಳು ಬೀದಿಗೆ ಬಿದ್ದಿದ್ದವು. ಶೆಡ್ಗಳು ಸಂಪೂರ್ಣ ಹಾನಿಯಾಗಿ ಬಡ ಕುಟುಂಬಗಳು ಕಂಗಾಲಾಗಿದ್ವು. ಗಂಗಿಮಡಿಯ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು ಸೂಕ್ತ ಮನೆಯಿಲ್ಲದೆ ಗೋಳಾಡ್ತಾ ಇದ್ರು. ಸಂತ್ರಸ್ತರ ಬಗ್ಗೆ ಜಿಲ್ಲಾಡಳಿತ, ನಗರಸಭೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದ್ರು. ನ್ಯೂಸ್ 18 ನಿರಂತರ ವರದಿ ಪ್ರಸಾರ, ಸಂತ್ರಸ್ತರೊಂದಿಗೆ ಮಾತುಕತೆ ನಡೆಸಿದ್ರು. ಸಚಿವರ ಮುಂದೆ ಮಹಿಳೆಯರು ಕಣ್ಣೀರು ಹಾಕ್ತಾ ಅಳಲು ತೋಡಿಕೊಂಡಿದ್ರು. ಸಂತ್ರಸ್ತರ ಸಂಕಷ್ಟ, ನೋವು ಆಲಿಸಿದ ಸಚಿವ ಎಚ್.ಕೆ. ಪಾಟೀಲ್ ಹೊಸ ಮನೆ ನಿರ್ಮಿಸಿಕೊಡಿಸುವ ಭರವಸೆ ನೀಡಿದ್ದಾರೆ. ಈ 96 ಶೆಡ್ಗಳೊಳಗೆ ಯಾರಿಗೆ ಮನೆ ಅಲಾಟ್ಮೆಂಟ್ ಆಗಿದೆ, ಆ ಮನೆ ಅಲಾಟ್ಮೆಂಟ್ ಆದವ್ರನ್ನ ಬಿಟ್ಟು, ಅಥವಾ ಯಾರಿಗೆ ಮನೆ ಇದೆ ಅವ್ರನ್ನ ಬಿಟ್ಟು ಉಳಿದವರೆಲ್ಲರಿಗೂ ನಾವು ನಮ್ಮ ಈ 750 ಮನೆಯನ್ನು ಪೂರ್ಣಗೊಳ್ಳುವೆ, ಅದರಲ್ಲಿ ಅಲಾಟ್ಮೆಂಟ್ ಮಾಡ್ತೀವಿ. ಈಗಾಗಲೇ 93 ಫಲಾನುಭವಿಗಳ ಶೆಡ್ಗಳಿಗೆ ಹಾನಿಯಾಗಿದೆ. 5,000 ಪರಿಹಾರವೂ ನೀಡಲಾಗಿದೆ. ಆದರೆ ಅದು ಶೆಡ್ ರಿಪೇರಿಗೆ ಸಾಲಲ್ಲ ಅಂತ ಸಚಿವರ ಬಳಿ ಸಂತ್ರಸ್ತರು ಮನವಿ ಮಾಡಿದ ಬೆನ್ನಲ್ಲೇ ಹಾನಿ ಪ್ರಮಾಣ ನೋಡಿ ಪರಿಹಾರವನ್ನ 15ರಿಂದ 20,000 ಹೆಚ್ಚಿಸಲಾಗುತ್ತೆ ಅಂತ ಸಚಿವರು ತಿಳಿಸಿದ್ರು. ಭಾಳ ಖುಷಿ ಆಗೈತ್ರಿ. ಅವ್ರಿಗೆ ಭಾಳ ಅದ್ರಿ, ಭಾಳ ನನ್ನ ಖುಷಿಗೆ ಏನು ಮಾತಾಡಕ್ಕೆ ಆಗುವಲ್ದ್ರಿ. ಧನ್ಯವಾದಗಳು ರೀ. ಅವ್ರಲ್ಲಿದ್ದಾನ ರೀ ಇವತ್ತು ನಮ್ಮ ಇಲ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ರೋಡಿಗೆ ಬಿದ್ದು ಯಾವ ಉಳಿತಿದ್ವೋ ಯಾವ ಸಾಯ್ತಿದ್ವು ರೀ. ಕುಳು ನೀರಿಲ್ದ ನ್ಯೂಸ್ ಐಟಮ್ನವ್ರಿಗೆ ಧನ್ಯವಾದಗಳು ರೀ. ಸಚಿವರ ಭರವಸೆ ಬಳಿಕ ಸಂಕಷ್ಟದಲ್ಲಿದ್ದ ಸಂತ್ರಸ್ತರ ಮುಖದಲ್ಲಿ ಮಂದಹಾಸ ಮೂಡಿದೆ. ನಿಮ್ಮ ನ್ಯೂಸ್ 18 ವರದಿಗೆ ಧನ್ಯವಾದ ಹೇಳಿದ್ದಾರೆ. ನಿರಂತರವಾಗಿ ಸಂತ್ರಸ್ತರ ಧ್ವನಿಯಾಗಿದ್ದ ನ್ಯೂಸ್ 18 ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ.